ಧೂಳ್ ಧಮಾಕ ಚಾನೆಲ್ಗೆ ಸ್ವಾಗತ. ಭಾರತ ಮತ್ತೆ ಬಾಂಗ್ಲಾದೇಶದ ನಡುವೆ ಹೇಗೆ ಬಿರುಕು ಉಂಟಾಯಿತು ತಿಳಿದುಕೊಳ್ಳೋಣ. ಬಾಂಗ್ಲಾದೇಶದ ಹಿಂದೂಗಳು ಮಧ್ಯಂತರ ಸರ್ಕಾರದ ಅಡಿಯಲ್ಲಿ ದಬ್ಬಾಳಿಕೆಗೆ ಒಳಗಾಗುತ್ತಿದ್ದಾರೆ ಎಂದು ಭಾರತದಲ್ಲಿ ಬಾಂಗ್ಲಾದೇಶದ ಕಾನ್ಸುಲರ್ ಕಟ್ಟಡದ ಮೇಲೆ ದಾಳಿ ನಡೆಸಲಾಯಿತು. ಆದರೆ ದಕ್ಷಿಣ ಏಷ್ಯಾದಲ್ಲಿನ ಕೋಮು ಉದ್ವಿಗ್ನತೆಯು ಆಳವಾದ ಐತಿಹಾಸಿಕ ಬೇರುಗಳನ್ನು ಹೊಂದಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರನ್ನು ದುರುಪಯೋಗಪಡಿಸಿಕೊಳ್ಳಲಾಗಿದೆ ಎಂದು ಆರೋಪಿಸಿ ನಡೆಯುತ್ತಿರುವ ಪ್ರತಿಭಟನೆಗಳು ನೆರೆಯ ಭಾರತದೊಂದಿಗೆ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತಿವೆ. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಆಗಸ್ಟ್ನಲ್ಲಿ ಬೃಹತ್ ವಿದ್ಯಾರ್ಥಿಗಳ ನೇತೃತ್ವದ ಪ್ರದರ್ಶನಗಳ ನಡುವೆ ಭಾರತಕ್ಕೆ ಪಲಾಯನ ಮಾಡಿದ ನಂತರ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧವು ಹದಗೆಟ್ಟಿದೆ. ಅಂದಿನಿಂದ ಅವರು ನವದೆಹಲಿಯ ಸುರಕ್ಷಿತ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಈ ವಾರದ ಆರಂಭದಲ್ಲಿ ಬಾಂಗ್ಲಾದೇಶದ ಗಡಿಯಲ್ಲಿರುವ ಈಶಾನ್ಯ ಭಾರತದ ರಾಜ್ಯವಾದ ತ್ರಿಪುರಾದ ರಾಜಧಾನಿ ಅಗರ್ತಲಾದಲ್ಲಿ ಪ್ರತಿಭಟನಾಕಾರರು ಬಾಂಗ್ಲಾದೇಶದ ದೂತಾವಾಸ ಕಚೇರಿಯನ್ನು ಮುತ್ತಿಗೆ ಹಾಕಿದರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಕಾನ್ಸುಲೇಟ್ ಮೇಲಿನ ದಾಳಿಗೆ ಪ್ರತಿಕ್ರಿಯೆಯಾಗಿ ಭಾರತದಲ್ಲಿ ಬಾಂಗ್ಲಾದೇಶದ ರಾಜತಾಂತ್ರಿಕ ಕಾರ್ಯಾಚರಣೆಗಳ ವಿರುದ್ಧ ಯಾವುದೇ ಹಿಂಸಾಚಾರವನ್ನು ತಡೆಗಟ್ಟಲು ಭಾರತವು ನವದೆಹಲಿಯಲ್ಲಿರುವ ಬಾಂಗ್ಲಾದೇಶ ಹೈಕಮಿಷನ್ ಮತ್ತು ದೇಶಾದ್ಯಂತದ ಇತರ ರಾಜತಾಂತ್ರಿಕ ಕಚೇರಿಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಿದೆ. ದಾಳಿಯನ್ನು ವಿರೋಧಿಸಿ ಲಾಕಾದಲ್ಲಿ ಮುಸ್ಲಿಂ ಗುಂಪುಗಳು ಬೀದಿಗಿಳಿದಿವೆ. ಅಗರ್ತಲಾದಲ್ಲಿ ಕಾನ್ಸುಲರ್ ಸೇವೆಗಳನ್ನು ಅನಿರ್ದಿಷ್ಟಾವಧಿಗೆ ಸ್ಥಗಿತಗೊಳಿಸಲಾಗಿದೆ. ಈ ದಾಳಿಯ ಮೇಲೆ ಬಂಧನಗಳು ಮತ್ತು ಪೊಲೀಸ್ ಅಮಾನತುಗಳು ನಡೆದಿವೆ. ಇದನ್ನು ಭಾರತ ಸರ್ಕಾರವು ಆಳವಾಗಿ ವಿಷಾದನೀಯ ಎಂದು ಬಣ್ಣಿಸಿದೆ. ಬಾಂಗ್ಲಾದೇಶದ ವಿದೇಶಾಂಗ ಸಚಿವಾಲಯವು ಸಂಪೂರ್ಣ ತನಿಖೆಯನ್ನು ಕೈಗೊಳ್ಳಲು ನವದೆಹಲಿಗೆ ಕರೆ ನೀಡಿದ್ದು, ಭಾರತೀಯ ಹೈಕಮಿಷನರ್ ಪ್ರಣಯ್ ವರ್ಮಾ ಅವರಿಗೆ ಸಮನ್ಸ್ ನೀಡಿದೆ. ಇಂದು ಸನ್ಯಾಸಿಯ ಬಂಧನದ ನಂತರ ಕೋಪ ದಾಸ್ಗೆ ದೇಶದ್ರೋಹದ ಆರೋಪದ ಮೇಲೆ ಜಾಮೀನು ನಿರಾಕರಿಸಿದ ನಂತರ ದಕ್ಷಿಣ ಬಾಂಗ್ಲಾದೇಶದ ಚಿತ್ತಗಾಂಗ್ನಲ್ಲಿ ಹಿಂದೂ ಸನ್ಯಾಸಿ ಚಿನ್ಮೋಯ್ ಕೃಷ್ಣದಾಸ್ ಅವರ ಬೆಂಬಲಿಗರು ಮತ್ತು ಪೊಲೀಸರ ನಡುವೆ ಹಿಂಸಾತ್ಮಕ ಘರ್ಷಣೆಯನ್ನು ಅನುಸರಿಸಿ ಕಾನ್ಸುಲೇಟ್ ಘಟನೆಯು ನಡೆಯಿತು. ಒಬ್ಬ ಮುಸ್ಲಿಂ ವಕೀಲನನ್ನು ಕೊಲ್ಲಲಾಯಿತು. ದಾಸ್ ಬಂಧನವನ್ನು ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ವಿರುದ್ಧದ ಹಿಂಸಾಚಾರದ ವಿಶಾಲ ಮಾದರಿಯ ಭಾಗವಾಗಿ ಗ್ರಹಿಸಲಾಗಿದೆ. ಇದು ಮುಸ್ಲಿಂ ಬಹುಸಂಖ್ಯಾತ ದೇಶದ 170 ಮಿಲಿಯನ್ ಜನರಲ್ಲಿ ಸುಮಾರು 8% ದಾಸ್ ಪ್ರಸ್ತುತ ಹಿಂದೂ ಗುಂಪು ಸನಾತನ ಜಾಗರಣ ಮಂಚ್ನ ವಕ್ತಾರರಾಗಿದ್ದಾರೆ. ಅವರ ನಿರಂತರ ಬಂಧನವು ಉದ್ವಿಗ್ನತೆಯ ನಿರಂತರ ಮೂಲವಾಗಿದೆ. ಮಂಗಳವಾರ ದಾಸ್ಗೆ ಹೊಸ ಜಾಮೀನು ವಿಚಾರಣೆಗೆ ಹಾಜರಾಗಲಿರುವ ವಕೀಲರು ಹಾಜರಾಗದಂತೆ ಬೆದರಿಕೆ ಹಾಕಲಾಗಿದೆ ಎಂದು ಬಾಂಗ್ಲಾದೇಶದ ಗುಂಪಿನ ಪ್ರತಿನಿಧಿ ಗೌರಂಗ ದಾಸ್ ಪ್ರಭು ಓವ್ಗೆ ತಿಳಿಸಿದ್ದಾರೆ. ಚಿತ್ತಗಾಂಗ್ ನ್ಯಾಯಾಲಯದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೊಫಿಜುಲ್ ಹಕ್ ಭುಯಾ ಅವರು ಈ ಹಕ್ಕನ್ನು ನಿರಾಕರಿಸಿದರು. ಈ ಪ್ರಕರಣವು ಜಾಮೀನು ಅರ್ಜಿಯ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಆದರೆ ನ್ಯಾಯಾಲಯದಿಂದ ಪದೇ ಪದೇ ಕರೆ ಮಾಡಿದರೂ ಚಿನ್ಮೋಯ್ ದಾಸ್ ಪರವಾಗಿ ಯಾವುದೇ ವಕೀಲರು ನಿಲ್ಲಲಿಲ್ಲ ಎಂದು ಅವರು DWಗೆ ತಿಳಿಸಿದರು. ಬೆಂಕಿಗೆ ತುಪ್ಪ ಸುರಿಯುವ ಹಸೀನಾ ಬುಧವಾರ ಹೇಳಿಕೆಯೊಂದನ್ನು ನೀಡಿ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ಅವರು ಹಿಂದೂಗಳು ಮತ್ತು ಇತರ ಅಲ್ಪಸಂಖ್ಯಾತರನ್ನು ರಕ್ಷಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಹಿಂದೂಗಳು, ಬೌದ್ಧರು, ಕ್ರಿಶ್ಚಿಯನ್ನರು ಯಾರನ್ನೂ ಉಳಿಸಲಾಗಿಲ್ಲ. 11 ಚರ್ಚ್ಗಳನ್ನು ಧ್ವಂಸಗೊಳಿಸಲಾಗಿದೆ. ದೇವಾಲಯಗಳು ಮತ್ತು ಬೌದ್ಧ ದೇವಾಲಯಗಳನ್ನು ಒಡೆಯಲಾಗಿದೆ. ಹಿಂದೂಗಳು ಪ್ರತಿಭಟಿಸಿದಾಗ ಇಸ್ಕಾನ್ ನಾಯಕನನ್ನು ಬಂಧಿಸಲಾಯಿತು. ಹಸೀನಾ ಅವರು ಹರೇ ಕೃಷ್ಣ ಚಳುವಳಿಯನ್ನು ಉಲ್ಲೇಖಿಸಿ ಹೇಳಿದರು. ಅದರಲ್ಲಿ ದಾಸ್ ಶಿಸ್ತಿನ ಕಾರಣಗಳಿಗಾಗಿ ಜುಲೈನಲ್ಲಿ ತೆಗೆದುಹಾಕುವವರೆಗೂ ಮಾಜಿ ಉನ್ನತ ಶ್ರೇಣಿಯ ಸದಸ್ಯರಾಗಿದ್ದರು. ಹಿಂದೂ ಸನ್ಯಾಸಿಯ ಬಂಧನದ ನಂತರ ಹಿಂಸಾಚಾರದ ನಂತರ ಇಸ್ಕಾನ್ ಅನ್ನು ನಿಷೇಧಿಸಲು ಬಾಂಗ್ಲಾದೇಶದಲ್ಲಿ ಕಾನೂನು ಅರ್ಜಿಗಳನ್ನು ಸಲ್ಲಿಸಲಾಯಿತು. ಆದರೆ ಅವುಗಳನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತು. ಅದೇನೇ ಇದ್ದರೂ ಬಾಂಗ್ಲಾದೇಶದ ಹಿಂದೂ ಗುಂಪುಗಳು ಅವರ ನಿರಂತರ ಸೆರೆವಾಸವನ್ನು ಭಿನ್ನಾಭಿಪ್ರಾಯವನ್ನು ನಿಗ್ರಹಿಸುವ ಪ್ರಯತ್ನವೆಂದು ಪರಿಗಣಿಸುತ್ತವೆ. ಭಾರತದ ಜಿಂದಾಲ್ ಸ್ಕೂಲ್ ಆಫ್ ಇಂಟರ್ನ್ಯಾಷನಲ್ ಅಫೇರ್ಸ್ನ ಬಾಂಗ್ಲಾದೇಶದ ತಜ್ಞ ಶ್ರೀರಾಧಾ ದತ್ತಾ ಬಾಂಗ್ಲಾದೇಶದಲ್ಲಿನ ಉದ್ವಿಗ್ನತೆಯನ್ನು ಕೆಲವು ಸಂದರ್ಭಗಳಲ್ಲಿ ಭಾರತೀಯ ಮಾಧ್ಯಮಗಳಲ್ಲಿ ಅತಿಯಾಗಿ ಹೇಳಲಾಗುತ್ತದೆ ಎಂದು DWಗೆ ತಿಳಿಸಿದರು. ಪ್ರತ್ಯೇಕ ಘಟನೆಗಳು ಸಂಭವಿಸಿದರೂ ಅಲ್ಪಸಂಖ್ಯಾತರ ವಿರುದ್ಧ ಯಾವುದೇ ಸಂಘಟಿತ ದಾಳಿಗಳಿಲ್ಲ. ಎರಡೂ ರಾಷ್ಟ್ರಗಳು ಈ ತುಂಬಿದ ಭೂದೃಶ್ಯವನ್ನು ನ್ಯಾವಿಗೇಟ್ ಮಾಡುವಾಗ ಮುಂದುವರಿದ ಸಂಭಾಷಣೆ ಮತ್ತು ರಾಜತಾಂತ್ರಿಕ ನಿಶ್ಚಿತಾರ್ಥವು ನಿರ್ಣಾಯಕವಾಗಿರುತ್ತದೆ ಎಂದು ದತ್ತಾ ಹೇಳಿದರು. ಕೆಲವು ಘಟನೆಗಳು ನಿಜವಾಗಿಯೂ ಹಿಂದೂ ವಿರೋಧಿ ಭಾವನೆಯನ್ನು ಪ್ರತಿಬಿಂಬಿಸಬಹುದಾದರೂ ಇತ್ತೀಚಿನ ಸರ್ಕಾರಿ ಬದಲಾವಣೆಗಳು ಮತ್ತು ನಂತರದ ಅವ್ಯವಸ್ಥೆಗೆ ಸಂಬಂಧಿಸಿದ ರಾಜಕೀಯ ಪ್ರೇರಣೆಗಳಲ್ಲಿ ಅನೇಕವು ಬೇರೂರಿದೆ. ಮುಂದಿನ ಸುದ್ದಿಗಾಗಿ ನೋಡ್ತಾ ಇರಿ ಧೂಳ್ ಧಮಾಕ ಚಾನೆಲ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.